ಇನ್ನು ಇಕ್ಬಾಲ್ ಹುಸೇನ್ ಹೇಳಿಕೆಗೆ ನಾನು ರಿಯಾಕ್ಟ್ ಮಾಡಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. 2.5 ವರ್ಷ ಡಿಕೆಶಿ ಸಿಎಂ ಆಗಬೇಕು, 100 ಜನ ಶಾಸಕರ ಬೆಂಬಲ ಇದೆ. ಈ ಹೇಳಿಕೆಗೆ ಸಿಎಂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆದರೆ ನಾನು ಏನು ಕೊಡಲ್ಲ ಅಂತ ಅವ್ರು ಹೇಳೋದು. ಇಕ್ಬಾಲ್ ಹೇಳಿಕೆ ಬಗ್ಗೆ ನಾನು ಮಾತಾಡಲ್ಲ. ಯಾರ್ಯಾರೋ ಏನೇನೋ ಮಾತನಾಡಿದ್ರೆ ಎಲ್ಲದಕ್ಕೂ ನಾನು ಹೇಳೋಕ್ಕಾಗುತ್ತಾ? ನಾನು ಅದಕ್ಕೆಲ್ಲ ಮಾತಾಡಲ್ಲ ಅಂತ ಸಿಎಂ ರಿಯಾಕ್ಟ್ ಮಾಡಿದ್ದಾರೆ. ಡಿಕೆಶಿ ಪರ 100 ಜನ ಎಂಎಲ್ಎ ಇದಾರಂತೆ. ಇಕ್ಬಾಲ್ ಹುಸೇನ್ ಹೇಳಿರೋದು. ಡಿಕೆಶಿ ಪರ 100 ಜನ ಎಂಎಲ್ಎ ಇದಾರಂತೆ. ಇಕ್ಬಾಲ್ ಹುಸೇನ್ ಹೇಳಿರೋದು. ಡಿಕೆಶಿ ಪರ 100 ಜನ ಎಂಎಲ್ಎ ಇದಾರಂತೆ. ಇಕ್ಬಾಲ್ ಹುಸೇನ್ ಹೇಳಿರೋದು. ಡಿಕೆಶಿ ಪರ 100 ಜನ ಎಂಎಲ್ಎ ಇದಾರಂತೆ. ಇಕ್ಬಾಲ್ ಹುಸೇನ್ ಹೇಳಿರೋದು. ಡಿಕೆಶಿ ಪರ 100 ಜನ ಎಂಎಲ್ಎ ಇದಾರಂತೆ. ಇಕ್ಬಾಲ್ ಹುಸೇನ್ ಹೇಳಿರೋದು. ಡಿಕೆಶಿ ಪರ 100 ಜನ ಅದು ಕರೆಕ್ಟೇ. ಈಗ ಎಲ್ಲ ಶಾಸಕರು ಮಾತನಾಡೋದಕ್ಕೆಲ್ಲ ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡ್ತಾ ಕೂತಿರೋಕ್ಕಾಗತ್ತಾ? ಅವ್ರಿಗನ್ಸಿದ್ದನ್ನು ಅವ್ರು ಹೇಳಿದ್ದಾರೆ. ವಾಕ್ ಸ್ವಾತಂತ್ರ್ಯ ಅವ್ರಿಗನ್ಸಿದ್ದನ್ನು ಅವ್ರು ಹೇಳಿದ್ದಾರೆ. ಅಷ್ಟು ಮಾತ್ರ ಹೇಳ್ಕೊಂಡು ಸುಮ್ಮನೆ ಆಗಬೇಕು. ಕಾಲಕ್ರಮೇಣ ಏನು ಬದಲಾವಣೆಗಳಾಗಬೇಕು ಏನು ಎತ್ತ ಅದನ್ನು ಹೈಕಮಾಂಡ್ ನೋಡ್ಕೊಳ್ಳುತ್ತೆ. ಶಾಸಕಾಂಗ ಪಕ್ಷದ ಸಭೆ ಕರೆದಾಗ ಬೇಕಾದ್ರೆ ಇವರು ಈ ಕ್ವೆಶ್ಚನ್ ರೈಸ್ ಮಾಡಲಿ. ಬಟ್ ಅದೆಲ್ಲದಕ್ಕೂ ರಿಯಾಕ್ಟ್ ಮಾಡಿಕೊಂಡು ಇರೋಕ್ಕಾಗಲ್ಲ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಿಟ್ಟಾಗಿದ್ದು ಇಕ್ಬಾಲ್ ಹುಸೇನ್ ಮೇಲೆ. ಅವರು ಸಿಟ್ಟಾಗಿದ್ದು ಇದೇ ವಿಚಾರಕ್ಕೆ. ಸುಮ್ಮನೆ ಗೊಂದಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಎಲ್ಲ ಸೇರಿಕೊಂಡು. ಪಕ್ಷದಲ್ಲಿ ಗೊಂದಲವನ್ನು ಕ್ರಿಯೇಟ್ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಕ್ಬಾಲ್ ಹುಸೇನ್ ಹೇಳಿದ ತಕ್ಷಣ ನಾಳೆ ದಿವಸ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಟ್ಬಿಡ್ತಾರಾ? ಹಾಗಾಗಲ್ಲ. ಬಟ್ ಅವ್ರವ್ರ ಅಭಿಪ್ರಾಯ ಅವ್ರು ಹೇಳ್ಕೊಳ್ಳೋದಕ್ಕೆ ಸ್ವತಂತ್ರರು. ಅದಕ್ಕೆ ಡಿ ಕೆ ಶಿವಕುಮಾರ್ ಹೇಳಿದ್ದು ಮೀಡಿಯಾ ಮುಂದೆನೂ ಹೋಗಬೇಡಿ, ಮೀಡಿಯಾ ಮುಂದೆನೂ ಮಾತಾಡಕೂಡ್ದು ಯಾರೂ ಅಂತಂದ್ಬಿಟ್ಟು ಅವ್ರು ಎಚ್ಚರಿಕೆಯನ್ನು ಕೊಟ್ಟಿರೋದು.